ಏಯ್ ಯಾರೋ ಅವರು ಮಕ್ಕಳಿಗೆ ಎದುರಿಸೋರು? ಏಯ್ ಯಾರೋ ನೀನು ಮಕ್ಕಳಿಗೆ ಯಾಕೋ ಎದುರಿಸ್ತಾ ಇದ್ದೀಯಾ? ನಿಂಗೆ ಹೇಳೋರು ಕೇಳೋರು ಇಲ್ವಾ? ಹೋಗ್ತಾ ಇರು. ಮಕ್ಕಳು ಹೆದರ್ಬೇಡ್ರಮ್ಮ ಮಕ್ಕಳೇ, ನಾನಿದ್ದೀನಿ ಅಂಕಲ್ಲು, ಹೆದರ್ಬೇಡ್ರಮ್ಮ. ಅದು ಸರ್, ಇವರು ಯಾರೋ ಗೊತ್ತಿಲ್ಲ ಮಕ್ಕಳು ಅಳ್ತಾ ಇದ್ರು, ಅದಕ್ಕೆ ಮಾತಾಡ್ತಿದ್ದೆ ಸರ್ ಅಷ್ಟೇ. ಹೋಗೋ, ಯಾರೋ ನೀನು ಇಲ್ಲಿ ಮಕ್ಕಳಿಗೆ ಎದುರಿಸ್ಕೊತ ನಿಂತಿದೆಯಾ? ನೀನು ನಿನ್ನ ಅವತಾರನೋ? ನೀನು ನೋಡಿದರೆ ನಮಗೆ ಭಯ ಆಗುತ್ತೆ. ಹೋಗೋ. ಅಯ್ಯೋ, ಏನೋ ಮಕ್ಕಳು ಮಾತಾಡ್ಸೋಣ ಅಂತ ಬಂದರೆ ಇವರು ಏನಪ್ಪ ಹಿಂಗಂತಾರೆ. ನಮ್ಗೆ ಯಾಕೆ ಬೇಕು ಬಿಡು, ಹೋಗೋಣ. ಏನು ಮಾಡ್ತಾರೋ ಏನೋ, ಹುಡುಗರಿಗೆ ಮಾತಾಡ್ಸಿದ್ದೆ ದೊಡ್ಡ ತಪ್ಪಾಯಿತು ನನಗೆ. ಮಕ್ಕಳೇ, ಯಾರಮ್ಮ ನೀವು? ಯಾಕೆ ಪುಟ್ಟ ಇಲ್ಲಿ ಅಳ್ತಾ ಇದ್ದೀರಾ? ಯಾಕೆ? ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಿಮ್ಮ ಮನೆಯಲ್ಲಿ ಅಡ್ರೆಸ್ ಹೇಳ್ರಮ್ಮ, ನಾನು ಕರ್ಕೊಂಡೋಗಿ ಬಿಡ್ತೀನಿ. ಅಳ್ಬಾರ್ದಮ್ಮ, ಇಂಥ ಜಾಗಕ್ಕೆಲ್ಲ ಇಬ್ಬಳಾರೆ ಬರಬಾರ್ದು ಪುಟ್ಟ ಆಟ ಆಡೋಕ್ಕೆ. ಮನೆಯಲ್ಲಿ ಅಡ್ರೆಸ್ ಹೇಳಮ್ಮ. ಅಂಕಲ್, ನಮ್ಮಮ್ಮ ದೇವ್ರ ಹತ್ರ ಹೋಗಿದ್ದಾರೆ ಅಂಕಲ್. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಇವನು ನನ್ನ ತಮ್ಮ ಚಿಂಟು, ನಾನು ಚಿಂಟು ಅಷ್ಟೇ ಅಂಕಲ್ ಇರೋದು. ಅವನು ಅಮ್ಮ ನೆನೆಸ್ಕೊಂಡು ಅಳ್ತಿದ್ದ, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ವಿ ಅಷ್ಟೇ ಅಂಕಲ್. ನಮಗೆ ಯಾರೂ ಇಲ್ಲ ಅಂಕಲ್. ನಮಗೆ ಇರೋಕ್ಕೆ ಮನೆಯೂ ಇಲ್ಲ ಅಂಕಲ್, ಅದಕ್ಕೆ ಇಲ್ಲಿ ಪಾರ್ಕಲ್ಲಿ ಕೂತ್ಕೊಂಡಿದ್ವಿ ಅಷ್ಟೇ ಅಂಕಲ್. ಅಯ್ಯೋ ದೇವ್ರೇ, ಇದೇನಪ್ಪ ಇಂಥ ಪರಿಸ್ಥಿತಿ ಮಕ್ಕಳಿಗೆ? ನೋಡು ಎಂಥ ವಿಧಿ ನೋಡು. ನನಗೆ ಎಲ್ಲ ಇದೆ, ಮಕ್ಕಳಿಲ್ಲ. ಇಲ್ಲಿ ಮಕ್ಕಳಿದ್ದಾವೆ, ತಂದೆ ತಾಯಿ ಇಲ್ಲ. ಇದೇನಪ್ಪ ನಿನ್ನ ಲೀಲೆ? ನನಗೂ ಯಾರೂ ಇಲ್ಲ, ಮಕ್ಕಳಿಗೂ ಯಾರಿಲ್ಲ. ಮಕ್ಕಳೇ, ನಮ್ಮ ಮನೆಗೆ ಬರ್ತೀರೇನ್ರಮ್ಮ? ನಾನು ಚೆನ್ನಾಗಿ ನೋಡ್ಕೊತೀನಿ ಮಕ್ಕಳೇ ನಿಮಗೆ. ಅಂಕಲ್ ಹೇಳ್ತಾ ಇದ್ದಾರಲ್ಲ ಅಕ್ಕ, ಹೋಗೋಣ ಅವ್ರ ಮನೆಗೆ. ಬೇಡ ಚಿಂಟು, ಯಾರ್ಯಾರೋ ಕರೆದ್ರು ಅಂತ ಹೋಗ್ಬೇಡ್ದು ಕಣೋ, ನೋಡೋಣ ಇರು. ಯಾಕ್ರಮ್ಮ ಯೋಚನೆ ಮಾಡ್ತಾ ಇದ್ದೀರಾ? ಬನ್ರಮ್ಮ, ನಾನು ಚೆನ್ನಾಗಿ ನೋಡ್ಕೊತೀನಿ. ನಮ್ಮ ಮನೇಲೂ ಯಾರೂ ಇಲ್ಲ, ನಾನು ನೀವು 3 ಜನ ಆಗ್ತೀವಿ. ಬನ್ರಮ್ಮ, ಹೋಗೋಣ ಮನೆಗೆ. ಅಕ್ಕ ಹೋಗೋಣ ಅಕ್ಕ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಕ್ಕ. ಸರಿ, ಬರ್ತೀವಿ ಅಂಕಲ್. ಆದರೆ ನಮ್ಮನ್ನು ಹೊಡಿಬಾರ್ದು, ಹೊರಗಡೆ ಹಾಕಬಾರ್ದು ಅಂಕಲ್. ಇಲ್ಲಮ್ಮ, ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಯಾಕಮ್ಮ ಹೊಡಿಲಿ? ನಿಮ್ಮ ಇಷ್ಟ ಬಂದಂಗೆ ಇರ್ರಿ, ಆಟ ಆಡ್ಬೋದು, ಒಳ್ಳೊಳ್ಳೆ ಊಟ ಮಾಡ್ಬೋದು, ಆಯಿತಾ? ಸರಿ ಅಂಕಲ್, ಬರ್ತೀವಿ. ಥ್ಯಾಂಕ್ ಯು ಅಂಕಲ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಚಿನ್ನಿ, ಇವನು ನನ್ನ ತಮ್ಮ ಚಿಂಟು. ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನಮ್ಮ ಮುಂದಿನ ಜೀವನ ಹೇಗೆ ಏನು ಅಂತ ನೀವೇ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.